ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನನ್ನ ಹೆಸರು ರಾಜೇಶ್. ನಾನೊಬ್ಬ ಆಟೋ ಡ್ರೈವರ್. ನನಗೆ ವಯಸ್ಸು 15 ಇದ್ದಾಗಲೇ ನನ್ನ ತಂದೆ ತೀರ್ಕೊಳ್ತಾರೆ. ನನ್ನ ತಂದೆ ಹೋದ ಯೋಚನೆಯಲ್ಲಿ ನನ್ನ ತಾಯಿಗೆ ಹಾರ್ಟ್ ಅಟ್ಯಾಕ್ ಬಂದಿರುತ್ತೆ. ಜೊತೆಗೆ ನನ್ನ ತಂದೆ ತೀರಿಕೊಂಡ 3 ತಿಂಗಳಿಗೆ ಒಂದು ದಿನ ನನ್ನ ತಾಯಿ ಒಂದು ಚಿಕ್ಕದಾದ ಆಕ್ಸಿಡೆಂಟಲ್ಲಿ ಅವರ ಕಾಲನ್ನು ಕಳೆದುಕೊಂಡಿರುತ್ತಾರೆ. ನನ್ನ ತಂದೆ ಹೋದ ದುಃಖವನ್ನು ತಡೆಯಲಾಗದೆ ಅವರಿಗೆ ಹಾರ್ಟ್ ಅಟ್ಯಾಕ್ ಬೇರೆ ಬಂದಿರೋದ್ರಿಂದ ಅವರಿಗೆ ಹೆಚ್ಚು ಏನು ಕೆಲಸ ಮಾಡಲು ಆಗುತ್ತಿರಲಿಲ್ಲ. ಸದಾ ಅವರು ನನ್ನ ತಂದೆಯ ಯೋಚನೆಯಲ್ಲಿ ಇರ್ತಿದ್ರು. ನನ್ನ ತಂದೆ ಹೋದ ಮೇಲಂತೂ ನಮ್ಮ ಮನೆ ನಡೆಸುವುದು ತುಂಬನೇ ಕಷ್ಟ ಆಗಿ ಹೋಗಿತ್ತು. ಹೇಳಿಕೊಳ್ಳಲು ನಾವೇನು ಶ್ರೀಮಂತರಲ್ಲ. SSLC ಓದುತ್ತಿದ್ದ ನನಗೆ ಅಲ್ಲಿಗೆ ಓದನ್ನು ನಿಲ್ಲಿಸಿ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಿ ನನ್ನ ಮನೆ ನಡೆಸಲು ಶುರು ಮಾಡಿದೆ. ನನ್ನ ತಾಯಿ ಬೇರೆ ಅನಾರೋಗ್ಯದಲ್ಲಿರುವುದರಿಂದ ನಾನು ಕೆಲಸಕ್ಕೆ ಹೋಗಲೇಬೇಕಾಗಿ ಬಂತು. ಹಾಗಾಗಿ ಕಾಲ ಕಳೆದ ಹಾಗೆ ನಾನು ಬಾಡಿಗೆಗೆ ಆಟೋ ಓಡಿಸಲು ಶುರು ಮಾಡಿದೆ. ಅದರಿಂದ ಬರುತ್ತಿದ್ದ ದುಡ್ಡಿನಿಂದ ಹೇಗೋ ಮನೆ ಬಾಡಿಗೆ ಕಟ್ಟಿಕೊಂಡು ಮನೆ ನಡೀತಿತ್ತು. ನನಗೆ ಅಡುಗೆ ಮಾಡಲು ಬರದೆ ಹೋದರೂ ಮನೆಯಲ್ಲಿ ಅಡುಗೆ ಕೂಡ ನನಗೆ ಬಂದ ಹಾಗೆ ನಾನೇ ಅಡುಗೆ ಕೂಡ ಮಾಡಿ ಇಡುತ್ತಿದ್ದೆ. ನನ್ನ ತಾಯಿ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೆಲಸವನ್ನು ಅವರು ಮಾಡುತ್ತಿದ್ದರು. ಹೀಗೆ ಕಷ್ಟದಲ್ಲೇ ನಮ್ಮ ಜೀವನ ಕಳೆಯುತ್ತಿತ್ತು. ಆದರೆ ನನ್ನ ತಾಯಿಯ ಆರೋಗ್ಯ ಮಾತ್ರ ಸರಿ ಹೋಗಲಿಲ್ಲ. ದಿನೇ ದಿನೇ ಅವರ ಆರೋಗ್ಯ ತುಂಬನೇ ಕೆಡ್ತಾ ಬರ್ತಿತ್ತು. ಹಾಗಾಗಿ ನಾನು ಕೂಡ ಬೆಳಗ್ಗೆ 4 ಗಂಟೆಗೆಲ್ಲ ಆಟೋ ಓಡಿಸಲು ಹೊರಟು ಹೋಗುತ್ತಿದ್ದೆ. ಹೇಗಾದರೂ ಮಾಡಿ ಕಷ್ಟಪಟ್ಟು ಅಷ್ಟೋ ಇಷ್ಟೋ ದುಡ್ಡನ್ನು ಸಂಪಾದನೆ ಮಾಡಿ ನನ್ನ ತಾಯಿಯ ಚಿಕಿತ್ಸೆಗೆ ದುಡ್ಡನ್ನು ಹೊಂದಿಸಬೇಕು ಅನ್ನೋ ಕಾರಣದಿಂದಾಗಿ ನಾನು ಬೆಳಗಿನ ಜಾವ ಬೇಗನೆ ಎದ್ದು ಆಟೋ ಓಡಿಸಲು ಹೊರಟು ಹೋಗುತ್ತಿದ್ದೆ. ಇದೇ ಯೋಚನೆಯಲ್ಲಿ ನಾನು ಆಟೋ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಿದ್ದಾಗ ಒಬ್ಬ ವಯಸ್ಸಾದ ಮುದುಕ, ನೋಡಲು ಆತ ಕೂಡ ತಕ್ಕ ಮಟ್ಟಿಗೆ ಇದ್ದ. ಆತನ ಕೈಯಲ್ಲಿ ಒಂದು ಬ್ಯಾಗ್ ಕೂಡ ಇತ್ತು. ಆಟೋ ಕೇಳಿಕೊಂಡು ಬಂದಾಗ ನಾನು ಕೂಡ ಹಿಂದು ಮುಂದು ಯೋಚನೆ ಮಾಡದೆ ಆತ ಕೊಟ್ಟ ಆ ಅಡ್ರೆಸ್ಸಿಗೆ ಕರೆದುಕೊಂಡು ಹೋಗುತ್ತಿದ್ದೆ. ಆದರೆ ದಾರಿಯಲ್ಲಿ ಆತ ತಲೆ ಸುತ್ತು ಬಂದು ಆಟೋಲಿ ಬಿದ್ದೋಗ್ತಾನೆ. ಇದನ್ನು ನೋಡಿದ ನನಗೆ ತುಂಬನೇ ಗಾಬರಿಯಾಯಿತು. ಆ ತಕ್ಷಣವೇ ಆಟೋವನ್ನು ನಿಲ್ಲಿಸಿ ನೀರನ್ನು ಕುಡಿಸಲು ಪ್ರಯತ್ನಪಟ್ಟೆ. ಆತ ನೀರನ್ನು ಕುಡಿಯಲಿಲ್ಲ. ಇದರಿಂದ ಭಯವಾದ ನನಗೆ ಆತನ ಬಳಿ ಯಾವುದೇ ರೀತಿ ವಿಳಾಸ ಕೂಡ ಇರಲಿಲ್ಲ. ಮುಂದೆ ಏನು ಮಾಡಬೇಕು ಅನ್ನೋದು ಗೊತ್ತಾಗದೆ ಅಷ್ಟೊತ್ತಿನಲ್ಲಿ ತಕ್ಕ ಮಟ್ಟಿಗೆ ಕತ್ತಲಿತ್ತು. ಹಾಗಾಗಿ ಸ್ವಲ್ಪ ಮುಂದೆ ಹೋಗಿ ಒಂದು ಗೌರ್ಮೆಂಟ್ ಆಸ್ಪತ್ರೆಯ ಬಳಿ ಆಟೋವನ್ನು ನಿಲ್ಲಿಸಿ ಆತನನ್ನು ಆಸ್ಪತ್ರೆಯ ಒಳಗಡೆ ಬಿಟ್ಟು ನಾನು ಅಲ್ಲಿಂದ ಬಂದ್ಬಿಟ್ಟೆ. ಮೊದಲೇ ನನ್ನ ತಾಯಿ ಅನಾರೋಗ್ಯದಿಂದ ನರಳುತ್ತಿದ್ದರು. ಆ ಯೋಚನೆಯಲ್ಲಿದ್ದ ನನಗೆ ಇಂತಹ ಒಂದು ಸನ್ನಿವೇಶ ಬಂದಿದ್ದು ಒಂದು ರೀತಿ ನಡುಗುವ ಹಾಗಿತ್ತು. ಹಾಗಾಗಿ ನಾನು ಮನೆಗೆ ಬಂದೆ. ಗಾಬರಿಯಲ್ಲಿ ಆತ ತಂದಿದ್ದ ಬ್ಯಾಗು ಆಟೋನಲ್ಲೇ ಇದ್ದು ಬಿಡ್ತು. ಮನೆಗೆ ಬಂದ ನಾನು ನನ್ನ ತಾಯಿಗೆ ಹಾರ್ಟ್ ಪ್ರಾಬ್ಲಮ್ ಇರೋದ್ರಿಂದ ಆಗಾಗ ಅವರಿಗೆ ತುಂಬ ಕಷ್ಟ ಆಗ್ತಿತ್ತು. ಆರೋಗ್ಯದಲ್ಲೂ ತುಂಬ ಏರುಪೇರುಗಳಾಗುತ್ತಿತ್ತು. ಹಾಗಾಗಿ ಮನೆಗೆ ಬಂದ ನನ್ನನ್ನು ನೋಡಿ ನನ್ನ ತಾಯಿ, ನೋಡಪ್ಪ, ನನ್ನಿಂದ ಇನ್ನೂ ಆಗಲ್ಲಪ್ಪ, ಆದಷ್ಟು ಬೇಗ ಆಸ್ಪತ್ರೆಗೆ ಕರ್ಕೊಂಡು ಹೋಗು ಎಂದಾಗ ನನ್ನ ತಾಯಿಯ ಪರಿಸ್ಥಿತಿಯನ್ನು ನೋಡಿ ನನಗೆ ದುಃಖದಿಂದ ಕಣ್ಣೀರು ಬರುತ್ತೆ. ಆದರೆ ನಾನು ಏನು ಮಾಡುವ ಪರಿಸ್ಥಿತಿಯಲ್ಲಿ ನಾನಿರಲಿಲ್ಲ. ಸಮಾಧಾನ ಮಾಡುತ್ತಾ ನನ್ನ ತಾಯಿಗೆ, ಅಮ್ಮ, ನಾಳೆ ಹೇಗಾದರೂ ಮಾಡಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿಯವರೆಗೂ ಊಟ ತಿಂದು ಈ ಔಷಧಿಯನ್ನು ತಿನ್ನು ಎಂದು ಹೇಳಿ ಊಟ ಹಾಗೂ ಔಷಧಿಯನ್ನು ಕೊಟ್ಟು ಅವರನ್ನು ಮಲಗಿಸಿ ನಾನು ರೂಮಿನ ಬಳಿ ಬಂದೆ. ನಿದ್ದೆ ಬೇರೆ ಇಳಿಯುತ್ತಿತ್ತು. ಆದರೆ ನಿದ್ದೆ ಮಾಡುವಷ್ಟು ನೆಮ್ಮದಿ ಕೂಡ ನಮಗಿರಲಿಲ್ಲ. ನನ್ನ ತಾಯಿಯ ಆಪರೇಷನ್ಗಾಗಿ ದುಡ್ಡನ್ನು ಹೇಗೆ ಹೊಂದಿಸಬೇಕು ಅನ್ನೋದೇ ನನಗೆ ದೊಡ್ಡ ಚಿಂತೆ ಆಗೋಗಿತ್ತು. ಅದೇ ಯೋಚನೆಯಲ್ಲಿದ್ದ ನನಗೆ ಅಷ್ಟೊತ್ತಿಗೆ ಬೆಳಗಾಗ್ತಾ ಬಂದಿತ್ತು. ಅದೇ ಸಮಯಕ್ಕೆ ನನಗೆ ಒಂದು ಫೋನ್ ಕಾಲ್ ಬರುತ್ತೆ. ನಾನು ಬಾಡಿಗೆಗೆ ತೆಗೆದುಕೊಳ್ಳುತ್ತಿದ್ದ ಆಟೋ ಓನರ್ ಫೋನ್ ಮಾಡಿ ತಕ್ಷಣವೇ ಆಫೀಸಿಗೆ ಬಾ ಎಂದಾಗ ನಾನು ಗಾಬರಿಯಿಂದ ಅಲ್ಲಿಂದ ಹೊರಟೆ. ಆಗ ಆತ ಕೋಪದಿಂದ ಹೇಳಿದ ಮಾತನ್ನು ಕೇಳಿ, ನೋಡು, ಈ ರೀತಿ ಮಾಡಿದರೆ ಆಟೋನ ತಂದು ಬಿಟ್ಬಿಡು. ದಿನ ದುಡಿಯೋ ದುಡ್ಡನ್ನು ತಂದು ಕೊಟ್ಟರೆ ಮಾತ್ರ ಆಟೋ ತೆಗೆದುಕೋ ಎಂದು ಹೇಳಿ ಕೋಪದಿಂದ ಹೇಳಿದ್ದನ್ನು ಕೇಳಿ
ಒಂದು ಕ್ಷಣಕ್ಕೆ ನನಗೆ ಕೋಪ ಬಂದರೂ ನನ್ನ ಅನಿವಾರ್ಯ. ನಾನು ಕೂಡ ಏನು ಹೇಳದೆ ತಲೆ ಬಗ್ಗಿಸಿ ಅಲ್ಲಿಂದ ಹೊರಟು ಸೀದಾ ಸ್ಟ್ಯಾಂಡಿಗೆ ಬಂದೆ. ಆದರೆ ಆ ಸ್ಟ್ಯಾಂಡಿನ ಬಳಿ ಪೊಲೀಸ್ ಬಂದಿರುವುದನ್ನು ನೋಡಿದ ನನಗೆ ಒಂದು ರೀತಿ ಗಾಬರಿ ಶುರುವಾಯಿತು. ಮೊದಲೇ ನಿನ್ನೆ ನಡೆದ ಘಟನೆಯಿಂದಾಗಿ ನಾನು ತುಂಬ ಭಯದಲ್ಲಿದ್ದೆ. ಅದರ ಬಗ್ಗೆ ಏನಾದರೂ ಪೊಲೀಸರಿಗೆ ಗೊತ್ತಾಗಿ ವಿಚಾರಿಸುವುದಕ್ಕೆ ಬಂದಿದ್ದಾರೇನೋ ಅನ್ನೋ ಅನುಮಾನ ಬರಲು ನನಗೆ ಶುರುವಾಯಿತು. ಆಗ ನಾನು ಮುಂದೆ ಹೋಗದೆ ಸೈಡಲ್ಲಿ ನಿಂತಿದ್ದೆ. ಸ್ವಲ್ಪ ಸಮಯದ ನಂತರ ಅಲ್ಲಿಂದ ಪೊಲೀಸ್ ಹೋದ ಮೇಲೆ ಆಟೋ ಸ್ಟ್ಯಾಂಡಲ್ಲಿದ್ದ ನನ್ನ ಸ್ನೇಹಿತನ ಬಳಿ ಪೊಲೀಸರು ಬಂದಿರುವ ಬಗ್ಗೆ ವಿಚಾರಿಸಿದಾಗ ಆತ ಹೇಳಿದ ಮಾತನ್ನು ಕೇಳಿ ನಾನೇ ಬೆಚ್ಚಿಬಿದ್ದೆ. ಇದೇ ಸ್ಟ್ಯಾಂಡಲ್ಲಿ ನಿನ್ನೆ ಯಾರೋ ಒಬ್ಬ ವಯಸ್ಸಾದ ಮುದುಕ ಕಾಣೆಯಾಗಿದ್ದಾನಂತೆ. ಅದರ ಬಗ್ಗೆ ವಿಚಾರಿಸುವುದಕ್ಕೆ ಬಂದಿದ್ದಾರೆ ಎಂದಾಗ ಅದನ್ನು ಕೇಳಿದ ನನ್ನ ತಲೆಯ ಮೇಲೆ ಕಲ್ಲು ಬಿದ್ದ ಹಾಗಾಗುತ್ತೆ. ಅಷ್ಟರಲ್ಲಿ ನನಗೆ ನನ್ನ ತಾಯಿಯ ಫೋನ್ ಕಾಲ್ ಬರುತ್ತೆ. ಎದೆ ನೋವು ಜಾಸ್ತಿ ಆಗೋಗಿದೆ, ಮನೆಗೆ ಬೇಗ ಬಾ ಅಂದಾಗ ಗಾಬರಿಯಿಂದ ನಾನು ಅಲ್ಲಿಂದ ಹೊರಟು ಸೀದಾ ಮನೆಗೆ ಬಂದೆ. ನನಗೆ ನನ್ನ ತಾಯಿಯ ಸ್ಥಿತಿಯನ್ನು ನೋಡಿ ತಕ್ಷಣವೇ ನಾನು ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದೆ. ಅವರನ್ನು ಚೆಕಪ್ ಮಾಡಿದ ಡಾಕ್ಟರ್ ಹೇಳಿದ ಪ್ರಕಾರ ಅವರಿಗೆ ಆಪರೇಷನ್ ಆಗದೇ ಇದ್ದರೆ ಅವರ ಪ್ರಾಣಕ್ಕೆ ತುಂಬ ಧಕ್ಕೆ ಇದೆ. ಆದಷ್ಟು ಬೇಗ ಆಪರೇಷನ್ ಮಾಡಿಸಿ, ಅಲ್ಲಿಯವರೆಗೂ ನಾನು ಕೆಲವೊಂದು ಔಷಧಿಗಳನ್ನು ಬರೆದುಕೊಡುತ್ತೇನೆ, ಅದನ್ನು ಕೊಡಿ ಎಂದಾಗ ನನಗೆ ಇದ್ದ ಧೈರ್ಯವನ್ನು ಕೂಡ ಕಳೆದುಕೊಂಡೆ. ಕೈಯಲ್ಲಿ ಬೇರೆ ದುಡ್ಡಿಲ್ಲ, ಆಪರೇಷನ್ ಆಗುವಷ್ಟು ದುಡ್ಡನ್ನು ಹೇಗೆ ಹೊಂದಿಸುವುದು ಅನ್ನೋ ಚಿಂತೆ ನನಗೆ ಕಾಡಲು ಶುರುವಾಯಿತು. ಇದೇ ಯೋಚನೆಯಲ್ಲಿ ಆ ಡಾಕ್ಟರ್ ಕೊಟ್ಟ ಔಷಧಿಗಳನ್ನು ತೆಗೆದುಕೊಂಡು ಅಮ್ಮನನ್ನು ಮನೆಗೆ ಕರೆದುಕೊಂಡು ಬಂದೆ. ಊಟ ತಿಂದು ಔಷಧಿ ಕುಡಿದ ನಂತರ ನನ್ನ ತಾಯಿಗೆ ಸ್ವಲ್ಪ ಸಮಾಧಾನವಾಗಿ ಆರಾಮವಾಗಿ ಮಲಗಿದ್ರು. ಆದರೆ ಹೀಗೆ ಎಷ್ಟು ದಿನ ಅಂತ ಇರೋದಕ್ಕೆ ಆಗುತ್ತೆ ಅನ್ನೋ ಯೋಚನೆ ಕೂಡ ನನ್ನ ಮನಸ್ಸಲ್ಲಿ ಬಂತು. ಆದಷ್ಟು ಬೇಗ ಇದಕ್ಕೆ ಏನಾದರೂ ಒಂದು ಪರಿಹಾರ ಹುಡುಕಲೇಬೇಕು ಎಂದು ಹೇಳಿ ನಾನು ನನಗೆ ಗೊತ್ತಿರುವ ಕೆಲವು ಸ್ನೇಹಿತರಿಗೆ ಫೋನ್ ಮಾಡಿ ದುಡ್ಡನ್ನು ಕೇಳಿದೆ. ಆದರೆ ಅವರಿಂದ ಕೂಡ ನನಗೆ ನಿರಾಸೆ ಸಿಕ್ಕಿತ್ತು. ಅಮ್ಮನ ಆಪರೇಷನ್ಗೆ ಹೇಗಾದರೂ ಮಾಡಿ ದುಡ್ಡನ್ನು ಅರೇಂಜ್ ಮಾಡಲೇಬೇಕು ಎಂದು ಹೇಳಿ ಮತ್ತೆ ಮನೆಯಿಂದ ನಾನು ಸ್ಟೇಷನ್ ಕಡೆ ಬರಲು ಆಟೋಲ್ಲಿ ಕುಳಿತೆ. ಆದರೆ ಆ ಕ್ಷಣಕ್ಕೆ ನನಗೆ ನಿನ್ನೆ ನಡೆದ ಆ ಘಟನೆ ಕೂಡ ನೆನಪಿಗೆ ಬಂತು. ಎಂಥ ಪರಿಸ್ಥಿತಿಯಲ್ಲಿ ನಾನು ಸಿಕ್ಕಿಕೊಂಡಿದ್ದೇನೆ. ಮೊದಲೇ ನಮಗಿರುವ ಕಷ್ಟ ಸಾಲದ, ಸ್ಟೇಷನ್ ಬಳಿ ಹೋದರೆ ಮತ್ತೆ ಏನಾದರೂ ಪೊಲೀಸರು ಬರಬಹುದಾ, ನಿನ್ನೆ ನಡೆದ ಘಟನೆಯ ಬಗ್ಗೆ ವಿಚಾರಿಸಿದರೆ ಏನು ಗತಿ ಅನ್ನೋ ಯೋಚನೆ ನನಗೆ ಕಾಡಲು ಶುರುವಾಯಿತು. ಸುಮಾರು ಹೊತ್ತು ನಾನು ಅಲ್ಲೇ ಕುಳಿತಿದ್ದೆ. ಆಗ ನನ್ನ ಗಮನ ಹೋಗಿದ್ದು ಆ ಮುದುಕ ಬಿಟ್ಟು ಹೋಗಿದ್ದ ಬ್ಯಾಗಿನ ಕಡೆ. ಅಂದು ಆ ಮುದುಕ ಬಿಟ್ಟು ಹೋದ ಬ್ಯಾಗ್ ಆಟೋಲೇ ಇತ್ತು. ಹಾಗಾಗಿ ನಾನು ಆ ಬ್ಯಾಗಲ್ಲಿ ಏನಿರಬಹುದು ಎಂದು ಯೋಚಿಸಿ ತೆಗೆದು ನೋಡೋಣ ಎಂದು ಹೇಳಿ ತಕ್ಷಣವೇ ಆ ಬ್ಯಾಗನ್ನು ತೆಗೆದು ನೋಡಿದಾಗ ಅದರಲ್ಲಿದ್ದದ್ದನ್ನು ನೋಡಿ ಗಾಬರಿಯಿಂದ ನನ್ನ ಕಣ್ಣನ್ನು ನಾನೇ ನಂಬಲು ಸಾಧ್ಯವಾಗಲಿಲ್ಲ. 100 ರೂಪಾಯಿಗಳ ಹೊಸ ನೋಟುಗಳಿಂದ ಆ ಬ್ಯಾಗ್ ತುಂಬಿತ್ತು. ಅದನ್ನು ನೋಡಿದ ನನಗೆ ತಕ್ಷಣವೇ ನನ್ನ ಮನಸ್ಸಿಗೆ ಬಂದಿದ್ದು, ಈ ದುಡ್ಡನ್ನು ಎತ್ಕೊಂಡು ಹೋಗಿ ಹೇಗಾದರೂ ಮಾಡಿ ಅಮ್ಮನ ಆಪರೇಷನ್ ಮಾಡಿಸಿ ಬಿಡೋಣ ಅನ್ನೋ ಆಸೆ ನನ್ನ ಮನಸ್ಸಲ್ಲಿ ಹುಟ್ಟಿಕೊಂಡಿತು. ಇನ್ನೊಂದು ಕಡೆ ಮೊದಲೇ ನಿನ್ನೆ ನಡೆದ ಘಟನೆಯಿಂದಾಗಿ ಪೊಲೀಸರು ಇದರ ಹಿಂದೆ ಬಿದ್ದಿದ್ದಾರೆ. ಇದರಿಂದಾಗಿ ನಾನೇನಾದರೂ ಸಿಕ್ಕಾಕಿಕೊಂಡ್ರೆ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡುವುದಕ್ಕಿಂತ ಸುಮ್ಮನಿದ್ದು ಬಿಡುವುದೇ ಒಳ್ಳೆಯದು ಎಂದು ಯೋಚನೆ ಮಾಡಿಕೊಂಡಿರುವ ಅಷ್ಟರಲ್ಲಿ ನನ್ನ ಮನೆಯ ಹತ್ತಿರ ನನ್ನನ್ನು ಹುಡುಕಿಕೊಂಡು ಪೊಲೀಸರು ಬರ್ತಾರೆ. ಅವರನ್ನು ನೋಡಿ ಗಾಬರಿ ಪಡುತ್ತಾ ನಾನು ಆ ಬ್ಯಾಗನ್ನು ಮತ್ತೆ ಆ ಆಟೋವಿನಲ್ಲೇ ಇಟ್ಟುಬಿಟ್ಟೆ. ನನ್ನ ಮನೆಯ ಹತ್ತಿರ ಬಂದ ಅವರು ಮನೆ ಮುಂದೆ ನಿಂತಿದ್ದ ನನ್ನ ಆಟೋವಿನ ಬಳಿಗೆ ಬರ್ತಾರೆ. ನನ್ನ ಬಳಿ ಬಂದು ಅವರು ಕೇಳಿದ ಪ್ರಶ್ನೆಗೆ ನನಗೆ ಭಯ ಆವರಿಸಿಕೊಳ್ಳಲು ಶುರುವಾಯಿತು. ಇಲ್ಲಿ ಆಟೋ ಡ್ರೈವರ್ ರಾಜೇಶ್ ಯಾರಪ್ಪ ಎಂದಾಗ ಗಾಬರಿಯಿಂದ ಸರ್ ನಾನೇ ರಾಜೇಶ್ ಎಂದಾಗ ತೊದಲುವ ಧ್ವನಿಯಲ್ಲಿ ನಾನು ಹೌದು ಸರ್ ನಾನೇ ರಾಜೇಶ್ ಎಂದಾಗ ಅವರು ನೋಡಪ್ಪ, ಆಟೋ ಸ್ಟ್ಯಾಂಡಲ್ಲಿ 2 ದಿನದ ಮುಂಚೆ ನಿನ್ನ ಆಟೋಗೆ ಓರ್ವ ವಯಸ್ಸಾದ ಮುದುಕ ಹತ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ. ಆದರೆ ಈಗ ಅವರು ಕಾಣೆಯಾಗಿದ್ದಾರೆ. ಅವರನ್ನು ಕರೆದುಕೊಂಡು ಹೋಗಿ ಎಲ್ಲಿ ಬಿಟ್ಟೆ ಎಂದಾಗ ಅವರು ಕೇಳಿದ ಪ್ರಶ್ನೆಗೆ ನಾನು ಹಿಂದು ಮುಂದೆ
ಹೇಳದೆ ಅಂದು ನಡೆದ ಪ್ರತಿಯೊಂದು ಘಟನೆಯನ್ನು ನಾನು ಹೇಳಿಬಿಟ್ಟೆ. ತಕ್ಷಣವೇ ಅವರು ನನ್ನನ್ನು ಆ ಮುದುಕನನ್ನು ಬಿಟ್ಟು ಬಂದ ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಇದು ನನ್ನ ಪುಣ್ಯವೋ ಅಥವಾ ಅದೃಷ್ಟವೋ ಗೊತ್ತಿಲ್ಲ. ಅಲ್ಲಿ ಆ ಮುದುಕ ಬದುಕಿದ್ದು ಅವರಿಗೆ ಚಿಕಿತ್ಸೆ ನಡೆಯುತ್ತಿರುವುದನ್ನು ನೋಡಿದ ನನಗೆ ಒಂದು ಕ್ಷಣಕ್ಕೆ ನಿಟ್ಟುಸಿರು ಬಿಟ್ಟ ಹಾಗಾಯಿತು. ಆ ಪೊಲೀಸರ ಜೊತೆ ಆತನ ಮಗ ಕೂಡ ಬಂದಿದ್ದ. ನಡೆದ ವಿಷಯವನ್ನೆಲ್ಲ ನಾನು ಹೇಳಿದಾಗ ಅವರು ನನ್ನ ಬಳಿ ಬಂದು, ನಿಮ್ಮಿಂದ ತುಂಬ ಉಪಕಾರ ಆಯಿತು. ನೀವು ಮಾಡಿದ ಈ ಒಳ್ಳೆ ಕೆಲಸದಿಂದ ನನ್ನ ತಂದೆ ಉಳಿದುಕೊಂಡಿದ್ದಾರೆ ಎಂದಾಗ ಅವರ ಮಾತಿಗೆ ನಾನು ಮುಂದೆ ಏನು ಮಾತನಾಡಬೇಕು ಅನ್ನೋದೇ ನನಗೆ ತೋಚಲಿಲ್ಲ. ಆಗೋದು ಆಗೋಯಿತು. ಮೊದಲು ಅಲ್ಲಿಂದ ನಾನು ಹೊರಟೆ. ಮನೆಯ ಕಡೆ ಬಂದೆ. ನಾನು ಮನೆಗೆ ಬಂದ 3 ಗಂಟೆಗೆ ಮತ್ತೆ ಆ ಮುದುಕನ ಮಗ ನನ್ನನ್ನು ಹುಡುಕಿಕೊಂಡು ಮನೆಯ ಬಳಿ ಬಂದ. ಮನೆಯ ಬಳಿಗೆ ಬಂದಿದ್ದನ್ನು ನೋಡಿ ಮತ್ತೆ ನನಗೆ ಇದೇನಪ್ಪ ಹೊಸ ಸಂಕಟ ಎಂದು ಮನಸ್ಸಲ್ಲೇ ಅಂದುಕೊಳ್ಳುವಷ್ಟರಲ್ಲಿ ಆತ ನನ್ನ ಬಳಿ ಬಂದು, ನೋಡಿ, ಇಷ್ಟೆಲ್ಲ ಆದಮೇಲೆ ನಾನು ನಿಮ್ಮನ್ನು ಹುಡುಕೊಂಡು ಬಂದಿದ್ದೇನೆ ಅಂದರೆ ನಿಮಗೆ ಗಾಬರಿಯಾಗಬಹುದು. ನೋಡಿ, ಆ ದೇವರು ದುಡ್ಡಲ್ಲಿ ನಮಗೆ ಕಮ್ಮಿ ಇಟ್ಟಿಲ್ಲ. ನೀವು ಆ ದುಡ್ಡಿನ ಬ್ಯಾಗನ್ನು ನಮಗೆ ಕೊಟ್ಟಾಗ ಈಗಿನ ಕಾಲದಲ್ಲಿ ಮನುಷ್ಯಗಿಂತ ದುಡ್ಡೇ ಹೆಚ್ಚು ಅನ್ನುವ ಇಂತಹ ಕಾಲದಲ್ಲೂ ನಮ್ಮ ದುಡ್ಡನ್ನು ವಾಪಸ್ ಕೊಟ್ಟಿದ್ದೀರಾ. ನೋಡಿ, ನಮಗೆ ನಮ್ಮ ತಂದೆ ಮುಖ್ಯ. 2 ದಿನದಿಂದ ನಾವಂತೂ ಅವರಿಗೋಸ್ಕರ ಪಟ್ಟ ಕಷ್ಟ ಅಷ್ಟಿಟ್ಟಲ್ಲ. ಈಗ ಅವರು ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯ. ನೀವು ಮನಸ್ಸು ಮಾಡಿದಿದ್ದರೆ ಆ ದುಡ್ಡನ್ನು ಇಟ್ಟುಕೊಳ್ಳಬಹುದಾಗಿತ್ತು. ಆದರೆ ನೀವು ಅಂಥ ಕೆಲಸ ಮಾಡಿಲ್ಲ. ನಿಮ್ಮ ಬಗ್ಗೆ ವಿಚಾರಿಸಿದರೆ ನಿಮಗೆ ದುಡ್ಡಿನ ಅವಶ್ಯಕತೆ ತುಂಬ ಇದೆ ಅನ್ನೋ ವಿಷಯ ನಮಗೆ ಗೊತ್ತಾಯಿತು. ಹಾಗಾಗಿ ಇದರಲ್ಲಿ ಸ್ವಲ್ಪ ದುಡ್ಡಿದೆ. ಇದು ನಿಮಗೇನಾದರೂ ಉಪಯೋಗಕ್ಕೆ ಬರಬಹುದು. ಬೇಡ ಅಂದಿರ ಇದನ್ನು ಇಟ್ಕೊಳ್ಳಿ ಎಂದು ಹೇಳಿ ಅವರು ಆ ದುಡ್ಡನ್ನು ನನ್ನ ಕೈಯಲ್ಲಿಟ್ಟು ಅಲ್ಲಿಂದ ಹೊರಟು ಹೋಗ್ತಾರೆ. ಇನ್ನು ನಾನಿದ್ದ ಪರಿಸ್ಥಿತಿಯಲ್ಲಿ ನನಗೂ ಕೂಡ ದುಡ್ಡಿನ ಅವಶ್ಯಕತೆ ತುಂಬ ಇತ್ತು. ಹಾಗಾಗಿ ನಾನು ಕೂಡ ಏನು ಹೇಳದೆ ಆ ದುಡ್ಡನ್ನು ತೆಗೆದುಕೊಂಡು ಮೊದಲು ನನ್ನ ತಾಯಿಗೆ ಆಪರೇಷನ್ ಮಾಡಿಸಲು ಆಸ್ಪತ್ರೆಗೆ ಹೊರಟೆ. ಧನ್ಯವಾದಗಳು. ಈ ಕಥೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.